ಪುರಾಣದ ಪ್ರಕಾರ ಹಿಂದೆ ಒಂದು ದಂಪತಿಗಳು ಒಂದು ಹಸುನ ಸಾಕಿದ್ರಂತೆ. ಆ ಹಸುನ ಅವರು ಯಾವತ್ತೂ ಕಟ್ಟಾಕ್ತಾ ಇರಲಿಲ್ಲ. ಸ್ವಚ್ಛಂದವಾಗಿ ಯಾವಾಗಲೂ ತಿರ್ಗಾಡ್ಕೊಂಡು ಬರಕ್ ಬಿಡ್ತಾ ಇದ್ರು. ಆದ್ರೆ ಒಂದು ದಿನ ಇದ್ದಕ್ಕಿದ್ದಾಗೆ ಹಸು ಕಡಿಮೆ ಹಾಲನ್ನ ಕೊಡಕ್ ಶುರು ಮಾಡುತ್ತೆ. ಅದು ಪ್ರತಿನಿತ್ಯದ ಅಭ್ಯಾಸ ಕೂಡ ಆಗೋಗ್ಬಿಡುತ್ತೆ. ಅನುಮಾನಗೊಂಡ ಮಾಲೀಕ ಏನ್ ಮಾಡ್ತಾನೆ, ಈ ಹಸು ಎಲ್ಲಿ ಹೋಗ್ತಾ ಇರ್ಬೋದು, ಯಾರಾದ್ರೂ ನಮ್ಮ ಹಸುವಿನ ಹಾಲನ್ನ ಕದೀತಾ ಇದ್ದಾರಾ ಅಂತ ಯೋಚನೆ ಮಾಡಿ ಆ ಹಸುನ ಮುಂದೆ ಬಿಟ್ಟು ಅವನು ಬಚ್ಚಿಟ್ಕೊಂಡು ಹಸುನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಆಶ್ಚರ್ಯ ಏನಂದ್ರೆ, ಆ ಹಸು ಯಾರ ಮನೆ ಕಡೆಗೂ ಹೋಗದೆ ಸೀದಾ ಒಂದು ಬೆಟ್ಟ ಹತ್ಕೊಂಡು ಮೇಲಕ್ಕೆ ಹೋಗಕ್ ಶುರು ಮಾಡುತ್ತೆ. ಇವನು ಕೂಡ ಅದ್ರ ಹಿಂದೆ ಹೋಗ್ತಾನೆ. ಬೆಟ್ಟ ಹತ್ಕೊಂಡು ಎಲ್ಲಿ ಹೋಗ್ತಾ ಇದೆ ಈ ಹಸು ಅಂತ ಮೇಲ್ ಹೋಗಿ ನೋಡಿದ್ರೆ ಅವನಿಗೊಂದು ಆಶ್ಚರ್ಯ ಕಾದಿರುತ್ತೆ. ಆ ಹಸು ಆ ಬೆಟ್ಟದ ಮೇಲಿರೋ ಒಂದು ಶಿವಲಿಂಗಕ್ಕೆ ತನ್ನ ಹಾಲನ್ನ ಅಭಿಷೇಕ ಮಾಡ್ತಾ ಇರುತ್ತೆ. ಆಗ ಆ ವ್ಯಕ್ತಿ ಈ ಒಂದು ಹಸು ದೇವರ ಚಮತ್ಕಾರ ಅಂತ ಅನ್ಕೊಂಡು ಅಲ್ಲಿರ್ತಕ್ಕಂಥ ಲಿಂಗಕ್ಕೆ ಆತ ಕೂಡ ಪೂಜೆ ಸಲ್ಲಿಸೋಕೆ ಶುರು ಮಾಡ್ತಾನೆ. ಅದನ್ನೇ ಈ ಊರಿನ ಜನರು ಕೂಡ ಫಾಲೋ ಮಾಡ್ಕೊಂಡು ಬರ್ತಾರೆ.